ಮಿನಿ ಮಹಾಯುದ್ಧಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಆದರೆ ಶಿಗ್ಗಾವಿಯಲ್ಲಿ ಧ್ವಜ ದಂಗಲ್ ದೊಡ್ಡ ಮಟ್ಟದ ಸೌಂಡ್ ಅನ್ನ ಮಾಡ್ತು. ಹಾಗಾದ್ರೆ ಕೇಸರಿ ಮತ್ತು ಹಸಿರು ಬಾವುಟದ ನಡುವೆ ಈ ದಂಗಲ್ ಯಾಕೆ ಪ್ರಾರಂಭ ಆಯಿತು? ಇವತ್ತು ಆದಂತಹ ಡೆವಲಪ್ಮೆಂಟ್ ಏನು? ಅದರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಶಿಗ್ಗಾವಿಗೂ ಕಾಲಿಟ್ಟ ಧ್ವಜ ದಂಗಲ್. ಸಂತೆ ಗ್ರೌಂಡ್ನಲ್ಲಿ ಹಸಿರು ವರ್ಸಸ್ ಕೇಸರಿ ಕೌಂಟ್ ಡೌನ್. 3 ಕ್ಷೇತ್ರಗಳ ಉಪಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಿನಿ ದಂಗಲ್ಗೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇವೆ. ಈ ಮಧ್ಯೆ ಶಿಗ್ಗಾವಿಯಲ್ಲಿ ಧ್ವಜ ದಂಗಲ್ ಶುರುವಾಗಿದೆ. ಹಾವೇರಿಯ ಶಿಗ್ಗಾವಿ ಸಂತೆ ಮೈದಾನದ ಬಳಿ ಮೊನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತಯಾಚಿಸಿದ್ರು. ಈ ವೇಳೆ ಹೈಮಾಸ್ಕ್ ಲೈಟ್ ಕಂಬದಲ್ಲಿ ಹಸಿರು ಧ್ವಜ ಹಾರಾಡುತ್ತಿರೋದನ್ನ ನೋಡಿ ಸಂತೆ ಮೈದಾನವನ್ನೇ ಸರ್ಕಾರ ವಕ್ಫ್ ಮಾಡಲು ಹೊರಟಿದೆ ಎಂದು ಗರಂ ಆಗಿದ್ರು. ಪ್ರಹ್ಲಾದ್ ಜೋಶಿ ಹೇಳುತ್ತಿದ್ದಂತೆ ಹಿಂದೂ ಸಂಘಟನೆಗಳು ಹೈಮಾಸ್ಕ್ ಲೈಟ್ಗೆ ದೊಡ್ಡದಾದ ಭಗವಧ್ವಜ ಏರಿಸಿದ್ದಾರೆ. ಧ್ವಜ ವಿವಾದಕ್ಕೆ ಜಿಲ್ಲಾಡಳಿತ ಎಂಟ್ರಿ. ಡಿಸಿ ಸೂಚನೆ ಮೇರೆಗೆ ಧ್ವಜಗಳ ತೆರವು. ಹಸಿರು ಧ್ವಜ ಕೇಸರಿ ಧ್ವಜ ದಂಗಲ್ ಭುಗಿಲೇಳುತ್ತಿದ್ದಂತೆ ಹಾವೇರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಡಿಸಿ ವಿಜಯ ಮಹಾಂತೇಶ್ ಸೂಚನೆ ಮೇರೆಗೆ ಭಗವಧ್ವಜ ಹಸಿರು ಧ್ವಜವನ್ನ ತೆರವುಗೊಳಿಸಲಾಯಿತು. ಯಾವುದೇ ಅಹಿತಕರ ಘಟನೆ ಆಗದಂತೆ ಸಂತೆ ಮೈದಾನದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಿನಿ ಮಹಾಯುದ್ಧಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಆದರೆ ಶಿಗ್ಗಾವಿಯಲ್ಲಿ ಧ್ವಜ ದಂಗಲ್ ದೊಡ್ಡ ಮಟ್ಟದ ಸೌಂಡ್ ಅನ್ನ ಮಾಡ್ತು. ಹಾಗಾದ್ರೆ ಕೇಸರಿ ಮತ್ತು ಹಸಿರು ಬಾವುಟದ ನಡುವೆ ಈ ದಂಗಲ್ ಯಾಕೆ ಪ್ರಾರಂಭ ಆಯಿತು? ಇವತ್ತು ಆದಂತಹ ಡೆವಲಪ್ಮೆಂಟ್ ಏನು? ಅದರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಶಿಗ್ಗಾವಿಗೂ ಕಾಲಿಟ್ಟ ಧ್ವಜ ದಂಗಲ್. ಸಂತೆ ಗ್ರೌಂಡ್ನಲ್ಲಿ ಹಸಿರು ವರ್ಸಸ್ ಕೇಸರಿ ಕೌಂಟ್ ಡೌನ್. 3 ಕ್ಷೇತ್ರಗಳ ಉಪಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಿನಿ ದಂಗಲ್ಗೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇವೆ. ಈ ಮಧ್ಯೆ ಶಿಗ್ಗಾವಿಯಲ್ಲಿ ಧ್ವಜ ದಂಗಲ್ ಶುರುವಾಗಿದೆ. ಹಾವೇರಿಯ ಶಿಗ್ಗಾವಿ ಸಂತೆ ಮೈದಾನದ ಬಳಿ ಮೊನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತಯಾಚಿಸಿದ್ರು. ಈ ವೇಳೆ ಹೈಮಾಸ್ಕ್ ಲೈಟ್ ಕಂಬದಲ್ಲಿ ಹಸಿರು ಧ್ವಜ ಹಾರಾಡುತ್ತಿರೋದನ್ನ ನೋಡಿ ಸಂತೆ ಮೈದಾನವನ್ನೇ ಸರ್ಕಾರ ವಕ್ಫ್ ಮಾಡಲು ಹೊರಟಿದೆ ಎಂದು ಗರಂ ಆಗಿದ್ರು. ಪ್ರಹ್ಲಾದ್ ಜೋಶಿ ಹೇಳುತ್ತಿದ್ದಂತೆ ಹಿಂದೂ ಸಂಘಟನೆಗಳು ಹೈಮಾಸ್ಕ್ ಲೈಟ್ಗೆ ದೊಡ್ಡದಾದ ಭಗವಧ್ವಜ ಏರಿಸಿದ್ದಾರೆ. ಧ್ವಜ ವಿವಾದಕ್ಕೆ ಜಿಲ್ಲಾಡಳಿತ ಎಂಟ್ರಿ. ಡಿಸಿ ಸೂಚನೆ ಮೇರೆಗೆ ಧ್ವಜಗಳ ತೆರವು. ಹಸಿರು ಧ್ವಜ ಕೇಸರಿ ಧ್ವಜ ದಂಗಲ್ ಭುಗಿಲೇಳುತ್ತಿದ್ದಂತೆ ಹಾವೇರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಡಿಸಿ ವಿಜಯ ಮಹಾಂತೇಶ್ ಸೂಚನೆ ಮೇರೆಗೆ ಭಗವಧ್ವಜ ಹಸಿರು ಧ್ವಜವನ್ನ ತೆರವುಗೊಳಿಸಲಾಯಿತು. ಯಾವುದೇ ಅಹಿತಕರ ಘಟನೆ ಆಗದಂತೆ ಸಂತೆ ಮೈದಾನದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಿನಿ ಮಹಾಯುದ್ಧಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಆದರೆ ಶಿಗ್ಗಾವಿಯಲ್ಲಿ ಧ್ವಜ ದಂಗಲ್ ದೊಡ್ಡ ಮಟ್ಟದ ಸೌಂಡ್ ಅನ್ನ ಮಾಡ್ತು. ಹಾಗಾದ್ರೆ ಕೇಸರಿ ಮತ್ತು ಹಸಿರು ಬಾವುಟದ ನಡುವೆ ಈ ದಂಗಲ್ ಯಾಕೆ ಪ್ರಾರಂಭ ಆಯಿತು? ಇವತ್ತು ಆದಂತಹ ಡೆವಲಪ್ಮೆಂಟ್ ಏನು? ಅದರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಶಿಗ್ಗಾವಿಗೂ ಕಾಲಿಟ್ಟ ಧ್ವಜ ದಂಗಲ್. ಸಂತೆ ಗ್ರೌಂಡ್ನಲ್ಲಿ ಹಸಿರು ವರ್ಸಸ್ ಕೇಸರಿ ಕೌಂಟ್ ಡೌನ್. 3 ಕ್ಷೇತ್ರಗಳ ಉಪಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಿನಿ ದಂಗಲ್ಗೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇವೆ. ಈ ಮಧ್ಯೆ ಶಿಗ್ಗಾವಿಯಲ್ಲಿ ಧ್ವಜ ದಂಗಲ್ ಶುರುವಾಗಿದೆ. ಹಾವೇರಿಯ ಶಿಗ್ಗಾವಿ ಸಂತೆ ಮೈದಾನದ ಬಳಿ ಮೊನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತಯಾಚಿಸಿದ್ರು. ಈ ವೇಳೆ ಹೈಮಾಸ್ಕ್ ಲೈಟ್ ಕಂಬದಲ್ಲಿ ಹಸಿರು ಧ್ವಜ ಹಾರಾಡುತ್ತಿರೋದನ್ನ ನೋಡಿ ಸಂತೆ ಮೈದಾನವನ್ನೇ ಸರ್ಕಾರ ವಕ್ಫ್ ಮಾಡಲು ಹೊರಟಿದೆ ಎಂದು ಗರಂ ಆಗಿದ್ರು. ಪ್ರಹ್ಲಾದ್ ಜೋಶಿ ಹೇಳುತ್ತಿದ್ದಂತೆ ಹಿಂದೂ ಸಂಘಟನೆಗಳು ಹೈಮಾಸ್ಕ್ ಲೈಟ್ಗೆ ದೊಡ್ಡದಾದ ಭಗವಧ್ವಜ ಏರಿಸಿದ್ದಾರೆ. ಧ್ವಜ ವಿವಾದಕ್ಕೆ ಜಿಲ್ಲಾಡಳಿತ ಎಂಟ್ರಿ. ಡಿಸಿ ಸೂಚನೆ ಮೇರೆಗೆ ಧ್ವಜಗಳ ತೆರವು. ಹಸಿರು ಧ್ವಜ ಕೇಸರಿ ಧ್ವಜ ದಂಗಲ್ ಭುಗಿಲೇಳುತ್ತಿದ್ದಂತೆ ಹಾವೇರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಡಿಸಿ ವಿಜಯ ಮಹಾಂತೇಶ್ ಸೂಚನೆ ಮೇರೆಗೆ ಭಗವಧ್ವಜ ಹಸಿರು ಧ್ವಜವನ್ನ ತೆರವುಗೊಳಿಸಲಾಯಿತು. ಯಾವುದೇ ಅಹಿತಕರ ಘಟನೆ ಆಗದಂತೆ ಸಂತೆ ಮೈದಾನದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ.
ಮಿನಿ ಮಹಾಯುದ್ಧಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಆದರೆ ಶಿಗ್ಗಾವಿಯಲ್ಲಿ ಧ್ವಜ ದಂಗಲ್ ದೊಡ್ಡ ಮಟ್ಟದ ಸೌಂಡ್ ಅನ್ನ ಮಾಡ್ತು. ಹಾಗಾದ್ರೆ ಕೇಸರಿ ಮತ್ತು ಹಸಿರು ಬಾವುಟದ ನಡುವೆ ಈ ದಂಗಲ್ ಯಾಕೆ ಪ್ರಾರಂಭ ಆಯಿತು? ಇವತ್ತು ಆದಂತಹ ಡೆವಲಪ್ಮೆಂಟ್ ಏನು? ಅದರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಶಿಗ್ಗಾವಿಗೂ ಕಾಲಿಟ್ಟ ಧ್ವಜ ದಂಗಲ್. ಸಂತೆ ಗ್ರೌಂಡ್ನಲ್ಲಿ ಹಸಿರು ವರ್ಸಸ್ ಕೇಸರಿ ಕೌಂಟ್ ಡೌನ್. 3 ಕ್ಷೇತ್ರಗಳ ಉಪಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಿನಿ ದಂಗಲ್ಗೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇವೆ. ಈ ಮಧ್ಯೆ ಶಿಗ್ಗಾವಿಯಲ್ಲಿ ಧ್ವಜ ದಂಗಲ್ ಶುರುವಾಗಿದೆ. ಹಾವೇರಿಯ ಶಿಗ್ಗಾವಿ ಸಂತೆ ಮೈದಾನದ ಬಳಿ ಮೊನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತಯಾಚಿಸಿದ್ರು. ಈ ವೇಳೆ ಹೈಮಾಸ್ಕ್ ಲೈಟ್ ಕಂಬದಲ್ಲಿ ಹಸಿರು ಧ್ವಜ ಹಾರಾಡ್ತಿರೋದನ್ನ ನೋಡಿ ಸಂತೆ ಮೈದಾನವನ್ನೇ ಸರ್ಕಾರ ವಕ್ಫ್ ಮಾಡಲು ಹೊರಟಿದೆ ಎಂದು ಗರಂ ಆಗಿದ್ರು. ಪ್ರಹ್ಲಾದ್ ಜೋಶಿ ಹೇಳುತ್ತಿದ್ದಂತೆ ಹಿಂದೂ ಸಂಘಟನೆಗಳು ಹೈಮಾಸ್ಕ್ ಲೈಟ್ಗೆ ದೊಡ್ಡದಾದ ಭಗವಧ್ವಜ ಏರಿಸಿದ್ದಾರೆ. ಧ್ವಜ ವಿವಾದಕ್ಕೆ ಜಿಲ್ಲಾಡಳಿತ ಎಂಟ್ರಿ. ಡಿಸಿ ಸೂಚನೆ ಮೇರೆಗೆ ಧ್ವಜಗಳ ತೆರವು. ಹಸಿರು ಧ್ವಜ ಕೇಸರಿ ಧ್ವಜ ದಂಗಲ್ ಭುಗಿಲೇಳುತ್ತಿದ್ದಂತೆ ಹಾವೇರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಡಿಸಿ ವಿಜಯ ಮಹಾಂತೇಶ್ ಸೂಚನೆ ಮೇರೆಗೆ ಭಗವಧ್ವಜ ಹಸಿರು ಧ್ವಜವನ್ನ ತೆರವುಗೊಳಿಸಲಾಯಿತು. ಯಾವುದೇ ಅಹಿತಕರ ಘಟನೆ ಆಗದಂತೆ ಸಂತೆ ಮೈದಾನದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಿನಿ ಮಹಾಯುದ್ಧಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಆದರೆ ಶಿಗ್ಗಾವಿಯಲ್ಲಿ ಧ್ವಜ ದಂಗಲ್ ದೊಡ್ಡ ಮಟ್ಟದ ಸೌಂಡ್ ಅನ್ನ ಮಾಡ್ತು. ಹಾಗಾದ್ರೆ ಕೇಸರಿ ಮತ್ತು ಹಸಿರು ಬಾವುಟದ ನಡುವೆ ಈ ದಂಗಲ್ ಯಾಕೆ ಪ್ರಾರಂಭ ಆಯಿತು? ಇವತ್ತು ಆದಂತಹ ಡೆವಲಪ್ಮೆಂಟ್ ಏನು? ಅದರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಶಿಗ್ಗಾವಿಗೂ ಕಾಲಿಟ್ಟ ಧ್ವಜ ದಂಗಲ್. ಸಂತೆ ಗ್ರೌಂಡ್ನಲ್ಲಿ ಹಸಿರು ವರ್ಸಸ್ ಕೇಸರಿ ಕೌಂಟ್ ಡೌನ್. 3 ಕ್ಷೇತ್ರಗಳ ಉಪಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಿನಿ ದಂಗಲ್ಗೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇವೆ. ಈ ಮಧ್ಯೆ ಶಿಗ್ಗಾವಿಯಲ್ಲಿ ಧ್ವಜ ದಂಗಲ್ ಶುರುವಾಗಿದೆ. ಹಾವೇರಿಯ ಶಿಗ್ಗಾವಿ ಸಂತೆ ಮೈದಾನದ ಬಳಿ ಮೊನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತಯಾಚಿಸಿದ್ರು. ಈ ವೇಳೆ ಹೈಮಾಸ್ಕ್ ಲೈಟ್ ಕಂಬದಲ್ಲಿ ಹಸಿರು ಧ್ವಜ ಹಾರಾಡ್ತಿರೋದನ್ನ ನೋಡಿ ಸಂತೆ ಮೈದಾನವನ್ನೇ ಸರ್ಕಾರ ವಕ್ಫ್ ಮಾಡಲು ಹೊರಟಿದೆ ಎಂದು ಗರಂ ಆಗಿದ್ರು. ಪ್ರಹ್ಲಾದ್ ಜೋಶಿ ಹೇಳುತ್ತಿದ್ದಂತೆ ಹಿಂದೂ ಸಂಘಟನೆಗಳು ಹೈಮಾಸ್ಕ್ ಲೈಟ್ಗೆ ದೊಡ್ಡದಾದ ಭಗವಧ್ವಜ ಏರಿಸಿದ್ದಾರೆ. ಧ್ವಜ ವಿವಾದಕ್ಕೆ ಜಿಲ್ಲಾಡಳಿತ ಎಂಟ್ರಿ. ಡಿಸಿ ಸೂಚನೆ ಮೇರೆಗೆ ಧ್ವಜಗಳ ತೆರವು. ಹಸಿರು ಧ್ವಜ ಕೇಸರಿ ಧ್ವಜ ದಂಗಲ್ ಭುಗಿಲೇಳುತ್ತಿದ್ದಂತೆ ಹಾವೇರಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಡಿಸಿ ವಿಜಯ ಮಹಾಂತೇಶ್ ಸೂಚನೆ ಮೇರೆಗೆ ಭಗವಧ್ವಜ ಹಸಿರು ಧ್ವಜವನ್ನ ತೆರವುಗೊಳಿಸಲಾಯಿತು. ಯಾವುದೇ ಅಹಿತಕರ ಘಟನೆ ಆಗದಂತೆ ಸಂತೆ ಮೈದಾನದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮಿನಿ ಮಹಾಯುದ್ಧಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಆದರೆ ಶಿಗ್ಗಾವಿಯಲ್ಲಿ ಧ್ವಜ ದಂಗಲ್ ದೊಡ್ಡ ಮಟ್ಟದ ಸೌಂಡ್ ಅನ್ನ ಮಾಡ್ತು. ಹಾಗಾದ್ರೆ ಕೇಸರಿ ಮತ್ತು ಹಸಿರು ಬಾವುಟದ ನಡುವೆ ಈ ದಂಗಲ್ ಯಾಕೆ ಪ್ರಾರಂಭ ಆಯಿತು? ಇವತ್ತು ಆದಂತಹ ಡೆವಲಪ್ಮೆಂಟ್ ಏನು? ಅದರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಶಿಗ್ಗಾವಿಗೂ ಕಾಲಿಟ್ಟ ಧ್ವಜ ದಂಗಲ್.